ನಮ್ಮೆಲ್ಲರಿಗೂ ಕೂಡ ಉಣಬಡಿಸಿಕೊಂಡು ಅವರು ಕೇಳ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ, ಹಾಗೂ ಪೂಜ್ಯರು ಸಿದ್ದರಾಮೇಶ್ವರ ಶರಣರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ, ಹಾಗೂ ಮಾತೋಶ್ರೀ ಗೌರಮ್ಮ ತಾಯಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ಎಲ್ರಿಗೂ ಕೂಡ ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವಾಗ ಸಮಯದ ಅಭಾವ ಬಹಳ ಇದೆ. ಎಲ್ಲ ಮುದ್ದು ಮಕ್ಕಳು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಣ್ಣು ಅಗಲ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಹೌದಾ ಅಲ್ಲ? ಯಾವಾಗ ಇವ್ರು ಮಾತು ಮುಗಿಸ್ತಾರಪ್ಪ ಅಂತ ಕಾಯ್ತಾ ಇದ್ದೀರಿ. ಬಹಳ ಹೊತ್ತು ಕಾಯಿಸೋದಿಲ್ಲ. ಮುದ್ದು ಮಕ್ಕಳೇ, ಇವತ್ತು ನಿಮ್ಮನ್ನೆಲ್ಲ ನೋಡಿ ಇವತ್ತು ಜಾಲಹಳ್ಳಿಯಲ್ಲಿ ಒಂದೇ ಹಳ್ಳಿ ಜನ ಇದ್ದೀರಾ, ಏನು ಸುತ್ತಮುತ್ತ ಹಳ್ಳಿ ಜನ ಬಂದಿದ್ದೀರಾ? ಒಂದೇ ಹಳ್ಳಿ ನೋಡಿ, ಎಷ್ಟು ಜನಸಾಗರನೇ ಇದೆ. ಒಂದು ಹಳ್ಳಿಲೇ ಸಾಗರ ಇದೆ ಅಂದ್ರೆ ಇನ್ನು ಸಿಂಧನೂರು ತಾಲೂಕು ಜನ ಸೇರಿದ್ರೆ ಹೆಂಗಾಗ್ಬೋದು? ಮುದ್ದು ಮಕ್ಕಳೇ, ಇವತ್ತು ನಮ್ಮ ಸಿಂಧನೂರು ತಾಲೂಕು ಇಡೀ ಏಷ್ಯಾ ಖಂಡಕ್ಕೆ ಹೆಸರುವಾಸಿ. ಭತ್ತದ ನಾಡು, ಚಿನ್ನದ ನಾಡು, ಹತ್ತಿಯ ಬೀಡು. ಹೌದಾ? ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಿಂದ ಭತ್ತ, ಹತ್ತಿ, ಬೆಳಕು ಗೊತ್ತದ? ಇಡೀ ದೇಶಕ್ಕೆ ಅಲ್ಲ, ಇಡೀ ಜಗತ್ ಪ್ರಸಿದ್ಧವಾಗಿದೆ. ಹಟ್ಟಿ ಚಿನ್ನದ ನಾಡು, ಭತ್ತಕ್ಕೆ ಹೆಸರುವಾಸಿ. ಇವತ್ತು ಪ್ರತಿಯೊಬ್ಬರ ಮೇಲೆ ಕಾಟನ್ ಬಟ್ಟೆ ಇರುತ್ತಂದ್ರೆ ನಮ್ಮ ರಾಯಚೂರಿಂದ ಹೋಗುವಂತ ಅತಿ ಉತ್ಕೃಷ್ಟ ಹತ್ತಿಯಿಂದ ಇಡೀ ಜಗತ್ತಿಗೆ ಹೆಸರುವಾಸಿಯಾಗಿದೆ. ಹಾಗೆ ನಮ್ಮ ಮುದ್ದು ಮಕ್ಕಳು ಇವತ್ತು ಜಾಲಹಳ್ಳಿಯಲ್ಲಿರುವಂಥ ಮುದ್ದು ಮಕ್ಕಳು ಇಡೀ ದೇಶಕ್ಕೆ ಹೆಸರುವಾಸಿಯಾಗಲಿ ಅಂತೇಳಿ ಈ ಮೂಲಕ ಕೋರ್ತೀನಿ. ಮುದ್ದು ಮಕ್ಕಳೇ, ನಿಮ್ಮನ್ನೆಲ್ಲ ನೋಡಿ ಇವತ್ತು ಮಾತು ಬರೋದಿಲ್ಲ, ಇನ್ನು 2 ನಿಮಿಷ ಕಾಲಾವಕಾಶ ಇರೋದ್ರಿಂದ ನಮ್ಮ ನಾಡು ನುಡಿಗೆ ಇವತ್ತು ಎಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ನಮ್ಮ ಕನ್ನಡನ ಬೆಳೆಸ್ಬೇಕು ಅಂತ ಹೇಳ್ತಾರ. ನಾವು ಕನ್ನಡನ ಬೆಳೆಸ್ಬೇಕಾ ಏನ್ ಬಳಸ್ಬೇಕಾ ಹೇಳಿ? ಬೆಳೆಸ್ಬೇಕಾ? ಬೆಳೆಸೋದಲ್ಲ, ನಾವು ಬೆಳೆಸಿದಾಗ, ನಾವು ಕನ್ನಡನ ಬಳಸಿದಾಗ ತಾನೇ ಬೆಳೆಯುತ್ತೆ. ಎಲ್ರು ಬೆಳೆಸಿದಾಗಲೇ ನಾವು ಹೊಸದಾಗಿ ಬೆಳೆಸೋದು ಬೇಕಾಗಿಲ್ಲ. ಬಳಸಿದಾಗ ಪ್ರತಿಯೊಬ್ರು ನಮ್ಮ ಕನ್ನಡನ ಬಳಸಿದಾಗ ತಾನೇ ಬೆಳೆದಿದ್ದಾಗಲೇ ಉತ್ತುಂಗ ಸ್ಥಾನದಲ್ಲಿದೆ. ನಾವು ಬಳಕೆ ಮಾಡಿದಾಗ ಮಾತ್ರ ಅದು ಬೆಳೀತದಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ದೇಶದಲ್ಲಿ ಹೇಳಿದ್ನಲ್ಲ, ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ರಾಯಚೂರು ಎಡೆದೊರೆ ನಾಡು ಅಂದ್ರೆ ನಮ್ಮ ರಾಯಚೂರಲ್ಲಿ 2 ನದಿ ಇದೆ. ಒಂದು ಕೃಷ್ಣೆ, ತುಂಗಭದ್ರೆಯಿಂದ ಸಮೃದ್ಧಿಯಾಗಿ ನಮ್ಮ ರಾಯಚೂರು ಜಿಲ್ಲೆ ನೀರಾವರಿ ಆಗಿದೆ. 70% ಆಗಿದೆ. ಆದ್ರೆ ಇನ್ನೂ ಕೂಡ ಸಂಪೂರ್ಣ ನೀರಾವರಿ ಆಗೋದು ನಮ್ಮ ಕೈಲಿದೆ. ಅದಕ್ಕೆ ನಾವೆಲ್ಲ ರೈತರು ಆಗ್ಲಿ, ಹಿರಿಯ ಮುಖಂಡರಿದ್ದೀರಿ, ಎಲ್ಲರೂ ಶ್ರಮ ವಹಿಸ್ಬೇಕಂತ ಈ ಮೂಲಕ ಹೇಳ್ತೀನಿ. ಮಕ್ಕಳೇ, ಇವತ್ತು ನಾಡು ನುಡಿಗಾಗಿ ಬಹಳಷ್ಟು ಹಿರಿಯರು, ಸ್ವಾತಂತ್ರ್ಯ ಹೋರಾಟಗಾರರು ಅವತ್ತಿನ ದಿನ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಬೆಳವಡಿ ಮಲ್ಲಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅವತ್ತು ನಾಡು ನುಡಿಗೋಸ್ಕರ ತಮ್ಮ ಜೀವವನ್ನೇ ನಮ್ಮ ಕನ್ನಡ ನಾಡಿಗೆ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರಷ್ಟು ನಾವು ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಕೆಲಸಗಳು. ಆದ್ರೆ ನಮ್ಮತನ ನಾವು ಬಿಟ್ಟುಕೊಡದೆ, ನಮ್ಮ ಕನ್ನಡಕ್ಕಾಗಿ ನಾವು ಇವತ್ತು ಕನ್ನಡತನ ಬಿಟ್ಟುಕೊಡ್ಲಾರ್ದೆ ನಮ್ಮ ಜಗತ್ತಿಗೆ ನಾವು ಕನ್ನಡಿಗರಿಗೆ ಅಂದ್ರೆ ಏನು ಅಂತ ತೋರಿಸ್ಕೊಡ್ಬೇಕಾಗಿದೆ. ಇವತ್ತು ಕಣ್ಣಾರೆ ನೋಡ್ಬೋದು. ಇವತ್ತು SM ಶಿಕ್ಷಣ ಸಂಸ್ಥೆ ನಾ ಕೇಳ್ಪಟ್ಟೆ, ಬಡ ಮಕ್ಕಳಿಗೆ ಬಹಳಷ್ಟು ಅನುಕೂಲವಾಗಿ ಶಿಕ್ಷಣದಲ್ಲಿ ಮಕ್ಕಳಿಗೆ ಅತಿ ಸಣ್ಣ ಅಮೌಂಟ್ ಅಂದ್ರೆ ಚಿಕ್ಕ ಅಮೌಂಟ್ ಅಲ್ಲೇ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಅವ್ರಿಗೂ ಕೂಡ ನಾವು ಧನ್ಯವಾದ ತಿಳಿಸಲೇಬೇಕು. ಈ ಶಿಕ್ಷಣ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಆ ತಾಯಿ ಭುವನೇಶ್ವರಲ್ಲಿ ಕೇಳ್ತೀನಿ. ಮಕ್ಕಳೇ ನೆನಪಿರ್ಲಿ, ಇಡೀ ಕೊರೋನಾ ಅಂತ ಬಂದಾಗ ಎಲ್ರಿಗೂ ಗೊತ್ತಲ್ಲ, ಕೊರೋನಾ ಬಂದಾಗ ಎಲ್ರೂ ಮನೇಲಿ ಕೂಡಂತ ಪರಿಸ್ಥಿತಿ. ಆದ್ರೆ ನಮ್ಮ ರೈತ ಅವತ್ತೇನಾದ್ರೂ ಮನೇಲಿ ಕೂತಿದ್ರೆ, ಅವತ್ತಿನ ದಿನ ನಮ್ಮ ರೈತ ಮನೇಲಿ ಕೂತಿದ್ರೆ ಇಡೀ ದೇಶ ಅನ್ನ ಇರ್ಲಾರ್ದೆ ಅವತ್ತೇ ಸಾಯ್ತಿತ್ತು. 2 ವರ್ಷದಿಂದ ಸಾಯ್ತಿತ್ತು ಅಂತ ಈ ಮೂಲಕ ಹೇಳ್ತೀನಿ. ಯಾಕಂದ್ರೆ ದೊಡ್ಡ ಇಂಜಿನಿಯರ್ಸ್ ಎಲ್ಲ ಮನೇಲಿ ಕೂತ್ರು, ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತೆಲ್ಲ ಮನೆಗೆ ಬಂದು ಕೂತ್ರು. ಆದ್ರೆ ನಮ್ಮ ರೈತರು ಮನೇಲಿ ಕೂಡ್ಲಿಲ್ಲ, ಕೈ ಕೊಟ್ಟು